ಅಧ್ಯಕ್ಷೆ, ಮಾನ್ಯ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರನ್ನ 1905ನೇ ಪ್ರಶ್ನೆಯನ್ನು ಕೇಳ ಬಯಸುತ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಈಗಾಗಲೇ ಅರಣ್ಯದ ಬಗ್ಗೆ, ಮಾನವ ಪ್ರಾಣಿ ಸಂಘರ್ಷದ ಬಗ್ಗೆ ಚರ್ಚೆ ನಡೆದಿದೆ. ನಾನು ಮತ್ತೆ ಅದನ್ನು ಉಲ್ಲೇಖ ಮಾಡಕ್ಕೆ ಹೋದ. ಪ್ರಮುಖವಾಗಿ ನಮ್ಮ ಮಳವಳ್ಳಿ ಭಾಗದಿಂದನೇ ಕಾವೇರಿ ನದಿ ತಟದಲ್ಲಿ ಈ ಆನೆಗಳು ಹೊರಬರ್ತಕ್ಕಂಥದ್ದು, ಕಾಡಿನಿಂದ ಹೊರಬರ್ತಕ್ಕಂಥ ಪ್ರದೇಶ ನಮ್ಮ ಭಾಗದಲ್ಲೇ ಇರ್ತಕ್ಕಂಥದ್ದು. ಈ ಭಾಗದಲ್ಲಿ ನಾವು ರೈಲ್ವೆ ಬ್ಯಾರಿಕೇಡ್ಗಳನ್ನ ಪೂರ್ಣ ಪ್ರಮಾಣದಲ್ಲಿ ಹಾಕ್ಲಿಲ್ಲ ಅಂತಂದ್ರೆ ಅವು ಸುಲಭವಾಗಿ ಬರ್ತಾ ಇದ್ದಾವೆ. ಎಲ್ಲ ಕಡೆನೂ ಚೆದರೋದು ಅಲ್ಲಿಂದನೇ ಬರೋದು. ನಮ್ಮ ಮತ್ತು ಕನಕಪುರ ಎರಡು ಮಧ್ಯೆ ಈ ಒಂದು ಹೊರಗೆ ಬರೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಇದನ್ನ ತಡೆಗಟ್ಟಬೇಕಾದ್ರೆ ನಾವು ರೈಲ್ವೆ ಬ್ಯಾರಿಕೇಡ್ ಅಲ್ದೇನೆ ಏನು ಮಾಡೋಕ್ಕಾಗಲ್ಲ. ಮತ್ತೆ ಇತರ ಪ್ರಾಣಿಗಳು ಮತ್ತು ಆನೆಯನ್ನು ತಡೆಯೋದಕ್ಕೆ ಸೋಲಾರ್ ಟೆಂಟಕಲ್ಸ್ ಅನ್ನು ಕೂಡ ಅತಿ ಶೀಘ್ರದಲ್ಲಿ ಮಾಡಿಕೊಡ್ಬೇಕು. ಈಗ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಅವ್ರಿಗೆ ಅನುದಾನದ ಲಭ್ಯತೆ ಎಷ್ಟಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಪ್ರಮುಖವಾಗಿ ಈ ವಿಚಾರವನ್ನ, ಈ ಮಾನವ ಪ್ರಾಣಿ ಸಂಘರ್ಷದ ವಿಚಾರದಲ್ಲಿ ಆನೆ ಮತ್ತು ಇತರ ಪ್ರಾಣಿಗಳನ್ನ ಹೊರಬರದಂತೆ ತಡೆಯುವಂಥ ಪ್ರದೇಶ ಯಾವುದಿದೆ ಅದನ್ನು ಗುರುತಿಸಿ ಅಲ್ಲಿಗೆ ಹೆಚ್ಚಿನ ಅನುದಾನ ಕೊಟ್ಟು ಇದಕ್ಕೆ ಅವಕಾಶ ಮಾಡಬೇಕು ಅನ್ನೋದು ಒಂದು. ಎರಡನೇದು, ನಮ್ಮಲ್ಲಿ ಕಳೆದ 3 ವರ್ಷದಿಂದ RFOಗಳು ಇಬ್ರು, ಸೋಷಿಯಲ್ ಫಾರೆಸ್ಟ್ರಿ ಇಲ್ಲ, ರೆಗ್ಯುಲರ್ ಫಾರೆಸ್ಟ್ರಿಗೂ ಇಲ್ಲ. ನಮಗೆ ತುರ್ತಾಗಿ ಯಾರನ್ನಾದ್ರೂ ಹಾಕೊಡ್ಬೇಕು. ಆ ಕಾರಣಕ್ಕೋಸ್ಕರ ಅಲ್ಲಿ ಯಾವುದೇ ರೀತಿಯ ಕ್ರಮಗಳನ್ನ, ಯಾಕಂದ್ರೆ ಮದ್ದೂರ್ನ RFO ಬಂದು ನಮಗೆ ಇನ್ಚಾರ್ಜ್. ಅದಕ್ಕೋಸ್ಕರ ಈ ಎರಡಕ್ಕೂ ಒಂದೇ ಸರಿ ಉತ್ತರ ಕೊಡ್ಲಿ, ಏನಂತದ್ದೇನಿಲ್ಲ. ಅದನ್ನ ತುರ್ತಾಗಿ ಮಾಡ್ಕೊಡ್ಬೇಕು ಅಂತ ತಮ್ಮ ಮುಖಾಂತರ ಕೇಳಕ್ ಬಯಸ್ತೀನಿ. ಆನೆ ಹಾವಳಿ ದಿನೇ ದಿನೇ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು, ಅದಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆನೆ ಸಂಖ್ಯೆನೂ ಜಾಸ್ತಿ ಆಗಿದೆ. ಆನೆ ಕಾರಿಡಾರ್ ಫ್ರಾಗ್ಮೆಂಟ್ ಆಗಿ ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ತೆಗೆದುಕೊಂಡು ಎಕ್ಸ್ಪ್ರೆಸ್ ಮಾಡುವಂಥದ್ದು ಅನೇಕ ರೀತಿಯಲ್ಲಿ ಇದೆ. ಇದನ್ನು ತಡೆಗಟ್ಟಲಿಕ್ಕೆ ಬಹಳಷ್ಟು ಕ್ರಮಗಳನ್ನು ಈಗಾಗಲೇ ನಾವು ತೆಗೆದುಕೊಂಡಿದ್ದೇವೆ. ಇವತ್ತು ರೈಲ್ವೆ ಬ್ಯಾರಿಕೇಡ್ ನಾವು ಬಂದ ಮೇಲೆ ಈಗ ಈ ವರ್ಷ ಸುಮಾರು 116 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ಈಗಾಗಲೇ ಮಂಜೂರಿ ಮಾಡಿದ್ದೇವೆ. 201 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈಲ್ವೆ ಬ್ಯಾರಿಕೇಡ್ ಕಾಮಗಾರಿಗಳು ವಿವಿಧ ಹಂತದಲ್ಲಿದ್ದಾವೆ. ಮತ್ತೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಸಹಿತ ಮಾನ್ಯ ಶಾಸಕರ ಒಂದು ಪ್ರಸ್ತಾವನೆ ಮೇರೆಗೆ 5.5 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಲಿಕ್ಕೆ ಮಂಜೂರಾತಿ ಕೊಟ್ಟಿದ್ದೇವೆ. 9,38,00,000 ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಟೆಂಟಕಲ್ ಫೆನ್ಸಿಂಗ್ ಇರಬಹುದು, ಅಥವಾ ಅದರ ಜೊತೆಯಲ್ಲಿ ನಿಮ್ದು ಇನ್ನಿತರ ಏನ್ ನಮಗೆ ಕಂದಕ ನಿರ್ಮಾಣ ಮಾಡುವಂಥದ್ದು ಇರಬಹುದು. ಇವೆಲ್ಲವೂ ಮಾಡ್ತಾ ಇದ್ದೇವೆ. ETF ಮಾಡಿದ್ದೇವೆ, ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ, ಲೇಪರ್ ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ, ಅಲ್ಲಿ ಕಮಾಂಡ್ ಸೆಂಟರ್ ಮಾಡಿದ್ದೇವೆ. ಅಲ್ಲಿ ನಿಮ್ಮ ಡ್ರೋನ್ ಕ್ಯಾಮ್ರಾಸ್ಗಳು ಮತ್ತೊಂದು ಉಪಯೋಗ ಮಾಡಿಕೊಂಡು, ಆಧುನಿಕ ತಂತ್ರಜ್ಞಾನ ಉಪಯೋಗ ಮಾಡಿಕೊಂಡು ಈ ವನ್ಯಜೀವಿಗಳ ಏನು ಅವರ ಸಂಚಾರದ ಬಗ್ಗೆ ನಿಗಾ ಇಕ್ಕುವಂತ ಕೆಲಸ ನಡೀತಾ ಇದೆ. ಚಲನವಲನಗಳ ಬಗ್ಗೆ ಎಲ್ಲಾ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಇನ್ನೂ ಅವಶ್ಯಕತೆ ಇದ್ದಲ್ಲಿ ಹೆಚ್ಚಿನ ರೈಲ್ವೆ ಬ್ಯಾರಿಕೇಡ್ ಬೇಕು ಅಂತೇಳಿ ನಮಗೆ ಪ್ರಸ್ತಾವನೆ ಬಂದರೆ, ಅವಶ್ಯಕತೆ ಇದ್ದಲ್ಲಿ ಅದನ್ನು ಮಂಜೂರು ಮಾಡುವಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. RFOಗಳಿಲ್ಲ ಅಂತ ಹೇಳಿದ್ದಾರೆ. RFOಗಳ ನಿಯುಕ್ತಿ ತತ್ಕ್ಷಣ ಮಾಡ್ತೀವಿ. ಮಾನ್ಯ ಅಧ್ಯಕ್ಷೆ, ಕೊನೆಯದಾಗಿ ನಮ್ಮ ಭಾಗದಲ್ಲಿ ಗಮನಕ್ಕೆ ತರೋದು ಮರ್ತೆ, ಚಿರತೆಗಳ ಹಾವಳಿ ಅದು ಕೂಡ ಹುಲಿ ಸಂಖ್ಯೆಗಿನ್ನ ಡಬಲ್ ಆಗ್ತಾ ಇದೆ. ಚಿರತೆಗಳ ಸಂಖ್ಯೆ ಎಷ್ಟಾಗ್ತಾ ಇದೆ ಅಂತಂದ್ರೆ ಅದು ಯಾವ ರೀತಿಯಲ್ಲಿ ಇವಾಗ ದ್ವಿಗುಣ ಆಗ್ತಾ ಇದೆಯೋ ದೇವರೇ ಬಲ್ಲ. ಆ ಹಾವಳಿನ ನಮ್ಮಲ್ಲಿ ತಪ್ಪಿಸೋದಕ್ಕೆ ಒಂದು ಚಿರತೆ ಕಾರ್ಯಪಡೆಯನ್ನ ಮಳವಳ್ಳಿಗೆ ತುರ್ತಾಗಿ ಕೊಡಬೇಕು. ಅಲ್ಲಿಗೆ ಒಂದು ಬಲರೋ ವಾಹನ, ಯಾಕಂದ್ರೆ ಯಾವುದೂ ಇಲ್ಲ ನಮ್ಮಲ್ಲಿ. ಅರಣ್ಯದ ಅಂಚಿನ ಪ್ರದೇಶದಲ್ಲಿ ಇದ್ದು ವಾಹನನೂ ಇಲ್ಲ, ಇಲ್ಲ. ದಯವಿಟ್ಟು ಇದಕ್ಕೊಂದು ಕಾರ್ಯಪಡೆ, ಇದಕ್ಕೆ ಅನುಮತಿ ಕೊಡಬೇಕು. ಚಿರತೆ ಕಾರ್ಯಪಡೆ ಇರಬಹುದು, ವಾಹನಗಳಿರ್ಬೋದು, ಏನೇನು ಅವಶ್ಯಕತೆ ಇದೆ, ಅವಶ್ಯಕತೆ ಇದ್ದಂಥದ್ದು ಹಂತ ಹಂತವಾಗಿ ಎಲ್ಲವನ್ನು ಮಂಜೂರಿ ಮಾಡುವಂಥದ್ದು, ಅದನ್ನು ಕಾರ್ಯಗತ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮಾನವ ಪ್ರಾಣಿ ಸಂಘರ್ಷಕ್ಕೆ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟಿದ್ದೇವೆ. ಮಾಡುವಂತ ಕೆಲಸ ಮಾಡ್ತೇವೆ. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಸಭಾಧ್ಯಕ್ಷರೇ, ಮಂತ್ರಿಗಳು ಬಂದಿದ್ದಾರೆ. ಅಲ್ಲ, ಅದು ಚರ್ಚೆ ಟೈಮ್ ಮುಗಿಯಿತು. ಈಗ 12/3/2026 8ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 53 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಖಂಡಿತ 230 ಪ್ರಶ್ನೆಗೆ 50 ಪ್ರಶ್ನೆ ಮಾತ್ರ ಇವತ್ತು ಉತ್ತರ. ಇಲ್ಲಿ 53 ಎಷ್ಟಾಯ್ತು? 1/5 ಬರ್ತದೆ. 1/5
15 ಮುಂಚೆ ಕಳಿಸ್ತೀವಿ ನೀವು ಪ್ರಶ್ನೆಗಳನ್ನ. ಈಗ ಸನ್ಮಾನ್ಯ ಈಗ ಸ್ಟಾರ್ಟ್ ಸಭಾಧ್ಯಕ್ಷರೇ, ಬಂದಿದ್ರು ಹಂಗೆ ಆಗ್ತಾ ಇತ್ತಾ ಇದು? ನಿನ್ನೆನೇ ಹೇಳಿದೀವಿ, ಈ ಸದನ ಮುಗಿದ್ರೊಳಗಡೆ ಆದಷ್ಟು ಎಲ್ಲ ಉತ್ತರಗಳು ಸಮೇತ ಇಲ್ಲ, 15 ದಿವಸ ಮುಂಚೆ ಕಳಿಸಿದ್ರು ಯಾಕಾಗುತ್ತೆ? ಸುರೇಶ್ ಕುಮಾರ್ ಅವರೇ, ವಿವರಗಳನ್ನೆಲ್ಲ ತಿಳಿಸಿಕೊಡ್ಬೇಕಲ್ಲ ನೀವು. ನಾವು ಯಾವ್ದು ವಿವರ ಹೇಳ್ತಾರೆ ಕೇಳೋದೇ ಇಲ್ಲ ನಾವು. ಅಲ್ಲಲ್ಲ, ನಿಮ್ಮ ಹತ್ರ ಸರ್ಕಾರ ನಡೆಸೋ ವಿವರ ನಾವು ಇರ್ತದೆ. ಅಧಿಕೃತವಾಗಿ ವಿವರಗಳನ್ನು ಕೊಡ್ಬೇಕಾಗ್ತದೆ. ಅದಕ್ಕೆ ನಾವು ಅಲ್ಲಿ ಇಲಾಖೆಯಿಂದ ತಿಳಿಸ್ಕೊಡ್ಬೇಕಾಗ್ತದೆ, ಸ್ವಲ್ಪ ಟೈಮ್ ಆಗ್ತದೆ. ಎಷ್ಟು ಟೈಮ್ ಸರ್? ಎಷ್ಟು ಟೈಮ್ ಸರ್? ಆಯ್ತು, ಚರ್ಚೆ ಮಾಡಿ. ನಿಮ್ಮ ಕಾಲದಲ್ಲಿ ಅದೇ ನಿಮ್ಮ ಗಮ್ಯ ಅಲ್ಲ ನೋಡಿ, ಬೆಳಗಾವಿನಲ್ಲಿ ಕೊಟ್ಟಿದ್ದ ಪ್ರಶ್ನೆಗೂ ಗೊತ್ತಾಗ ಈಗ ಸುರೇಶ್ ಕುಮಾರ್ ವಿಷಯ ಎಲ್ಲ ಹೇಳಿದ್ದಾರೆ. ಅರ್ಥ ಮಾಡಿಕೊಂಡು ಸರಕುಗಳು ಹೇಳಿದ್ದೇವೆ. ಆಯ್ತು, ನಾವು ಕೂತ್ಕೊಂಡು ಚರ್ಚೆ ಮಾಡುವ. ಸಿಕ್ಕಿಲ್ಲ ಸಭಾಧ್ಯಕ್ಷರೇ. ಫೈಂಡ್ ಔಟ್ ವೇ ಫಾರ್ ಎಷ್ಟು ತಿಂಗಳು ಬೇಕು, ಎಷ್ಟು ವರ್ಷ ಬೇಕು ಅಂತ ಹೇಳ್ಬೋದು. ಈಗ ಇಲ್ಲಿ ಆಗ್ತದ. ವಿಲ್ ಡಿಸೈಡ್, ಸಿಟ್ ಅಂಡ್ ಡಿಸೈಡ್. ಈಗ ಮಿಥ್ಯ ಕಾರ್ಯಕಲಾಪಗಳು ಬಹುಶಃ ನಮ್ಮ ಅವಯ ಒಂದು ಅಂದಾಜು ಅದು ಅಂತ ಅದಕ್ಕಿಂತ ಮುಂಚೆ ಬೇಡಿಕೆ. ಹೌದು, ಈಗ ಸನ್ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ. ಸನ್ಮಾನ್ಯ ಅಧ್ಯಕ್ಷರೇ, ಈ ನಿಲುವಳಿ ಸೂಚನೆಯನ್ನು ನಾವು ಕೊಟ್ಟಿದ್ದೀನಿ. ನೀವು ಸಾಮಾನ್ಯವಾಗಿ ನಿಲುವಳಿ ಸೂಚನೆಗಳು ಬಂದಾಗ ಇಮಿಡಿಯೇಟ್ ಆಗಿ ತಾವು ಅದಕ್ಕೆ ಮೊದಲೇ ನಾನು ಪ್ರಾಸ್ತಾವಿಕ ಮೊನ್ನೆನೂ ಹಾಗೆ ಮಾಡಿದ್ದೀನಿ. ನೀವು ಅದನ್ನ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಬಿಡಿ. ಯಾವ್ದೋ ಒತ್ತಡ ಇರ್ತತೆ, ಸರ್ಕಾರದ ಒತ್ತಡ ಇರ್ತದೆ, ಸರ್ಕಾರದ ಒತ್ತಡ ಇರ್ತತೆ ಅಂತ ಯಾವ್ದಾನ ಇದ್ರೆ ಸ್ವಲ್ಪ ನೋಡ್ಗಳಿಬೇಕಾದ್ರೆ ಜನರಲ್ ಆಗಿ ಜನರ ಸಮಸ್ಯೆಗೆ ಸಂಬಂಧಪಟ್ಟಿದ್ದು ಯಾವ್ದೋ ಪೊಲಿಟಿಕಲ್ ಇದ್ರೆ ನೀವು ಸ್ವಲ್ಪ ಆ ಕಡೆ ವಾಲಿದ್ರು ಪರವಾಗಿಲ್ಲ. ಜನರ ಸಮಸ್ಯೆ ಇರೋದನ್ನ ಈ ಕಡೆ ವಾಲ್ಬೇಕು ನೀವು. ಅಂತದ್ಕೆ 10 ನಿಮಿಷ ಆದ್ರೂ, ಈಗ ಕ್ವಶನ್ ಅವರ್ ಆಯ್ತು, ನಾವು ಅರ್ಧ ಗಂಟೆ ಚರ್ಚೆ ಮಾಡಿದ್ರಿ. ನಿಲುವಳಿ ಅನ್ನೋದು ಇದು ಪ್ರಮುಖ ಒಂದು ವಿಚಾರ ಮತ್ತೆ ಅಸ್ತ್ರ. ಜನಸಾಮಾನ್ಯರದೇ ಹಾಕ್ಬೇಕು ಅನ್ನೋದು ಇರೋದು. ಅದರಿಂದ ಅಟ್ಲೀಸ್ಟ್ ಮಣ್ಣೆ ಮಾಡಕ್ಕೆ ಒಂದು 10 ನಿಮಿಷ ಕೊಟ್ಬಿಟ್ಟು, 10 ನಿಮಿಷ ಸಾಕು, ಅದು 9 ನಿಮಿಷಕ್ಕೂ ನಿಲ್ಸಿದ್ರು ಪರವಾಗಿಲ್ಲ. ಮಾಡಿಕೊಟ್ರೆ ಆಮೇಲೆ ಚೇಂಜ್ ಮಾಡಿದ್ರೆ ಒಳ್ಳೇದು. ನಿಮ್ಗೂ ಒಂದು ಗೌರವ, ನಮಗೂ ಒಂದು ಗೌರವ. ಇಲ್ಲಾಂದ್ರೆ ಮಾಡಿದ ತಕ್ಷಣ ನಾನು ಇನ್ನ ಪ್ರಾರಂಭ ಅಂದ ತಕ್ಷಣ ನೀವು ಕನ್ವರ್ಟ್ ಮಾಡ್ಬಿಟ್ರೆ ಕತೆ ಏನು ಅಂತ 5 ಮಿನಿಟ್ಸ್ ಅಲ್ಲಿ ಮುಗಿಸಿ ಮತ್ತೆ ಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.